ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಿಂದ WPL ಶುರುವಾಗಲಿದ್ದು ಇವತ್ತಿನ ಓಪನಿಂಗ್ ಪಂದ್ಯವೇ ನಮ್ಮ RCB ಮತ್ತು MIM ಮಧ್ಯೆ ನಡೆಯಲಿದೆ. ಈ ಎರಡೂ ತಂಡಗಳು ಕೂಡ WPL ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದು ಇವತ್ತಿನ ಪಂದ್ಯವಂತೂ ರೋಮಾಂಚಕವಾಗಿ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ RCBಯ ಮೊದಲ ಪಂದ್ಯಕ್ಕೆ ಪ್ಲೇಯಿಂಗ್ 11 ಯಾವ ತರ ಇರಬಹುದಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ನನಗೆ ಕಳೆದ ಕೆಲವು ದಿನಗಳಿಂದ ಎಕ್ಸಾಮ್ ಇದ್ದು ನಾನು ಇಲ್ಲಿ ಯೂಟ್ಯೂಬಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿರಲಿಲ್ಲ. ಆದರೆ ಈಗ ನನ್ನ ಎಕ್ಸಾಮ್ ಮುಗಿದಿದ್ದು ಇನ್ನು ಮುಂದೆ ನಿಮಗೆ ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡಲಿಕ್ಕೆ ಸಿಗುತ್ತೆ. ಹಾಗಾಗಿ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗಾದ್ರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಓಪನಿಂಗ್ ಪಂದ್ಯ ಬಂದ್ಬಿಟ್ಟು ಸಂಜೆ 7:30ಕ್ಕೆ ಶುರುವಾಗಲಿದ್ದು ಈ ಪಂದ್ಯವು ಶುರುವಾಗೋದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಓಪನಿಂಗ್ ಸೆರೆಮನಿ ನೋಡಲಿಕ್ಕೆ ಸಿಗುತ್ತೆ. ಹಾಗಾಗಿ ನೀವು ಕೂಡ ಖಂಡಿತವಾಗಿಯೂ ಪಂದ್ಯಕ್ಕಿಂತ ಮುಂಚೆಯಲ್ಲಿ ಓಪನಿಂಗ್ ಸೆರೆಮನಿಯನ್ನು ನೋಡಬಹುದು. ಮತ್ತೆ ಈ ಪಂದ್ಯಗಳು ಬಂದ್ಬಿಟ್ಟು ಟಿವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಮೊಬೈಲಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಲೈವ್ ಸ್ಟ್ರೀಮ್ ಆಗಲಿದ್ದು ನೀವು ಈ ಎರಡು ವಾಹಿನಿಗಳ ಮೂಲಕ ಈ ಪಂದ್ಯವನ್ನು ನೋಡಬಹುದು. ಆಮೇಲೆ ನಾವಿಲ್ಲಿ MI ಮತ್ತು RCBಯ ಹೆಡ್ ಟು ಹೆಡ್ ರೆಕಾರ್ಡ್ಗಳ ಬಗ್ಗೆ ಮಾತಾಡೋದಾದರೆ WPL ಅಲ್ಲಿ ಒಟ್ಟಾರೆಯಾಗಿ ಈ ಎರಡೂ ತಂಡಗಳು 7 ಬಾರಿ ಮುಖಾಮುಖಿಯಾಗಿದ್ದು ಇದರಲ್ಲಿ ಮುಂಬೈ ಇಂಡಿಯನ್ಸ್ ಅವರು 4 ಪಂದ್ಯವನ್ನು ಗೆದ್ದರೆ ನಮ್ಮ RCB ಅವರು 3 ಪಂದ್ಯವನ್ನು ಗೆದ್ದಿದ್ದಾರೆ. ಆಮೇಲೆ WPL ನ 3 ಸೀಸನ್ಗಳಲ್ಲಿ ಮುಂಬೈ ಇಂಡಿಯನ್ಸ್ ಅವರು 2 ಬಾರಿ ಟ್ರಾಫಿಯನ್ನು ಗೆದ್ದಿದ್ದು ನಮ್ಮ RCB ಇಲ್ಲಿ 1 ಬಾರಿ ಟ್ರಾಫಿಯನ್ನು ಗೆದ್ದಿದೆ. ಮತ್ತು ಈ ಬಾರಿ ಕೂಡ ಈ ಎರಡು ತಂಡಗಳು ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದು ಇವತ್ತಿನ ಪಂದ್ಯದಲ್ಲಿ ನಮಗೆ ಉತ್ತಮವಾದ ಫೈಟ್ ಅಂತ ನೋಡಲಿಕ್ಕೆ ಸಿಗುತ್ತೆ. ಹಾಗಾದರೆ ಈಗ ನಾವು ನಮ್ಮ RCBಯ ಈ ಪಂದ್ಯಕ್ಕೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, WPL ಶುರುವಾಗೋದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಒಬ್ಬ ಉತ್ತಮವಾದ ಆಲ್ರೌಂಡರ್ ಆಗಿದ್ದ ಆಲಿಸ್ ಪೇರಿ ಅವರು ತಮ್ಮ ಹೆಸರನ್ನು ವಿಡ್ರಾ ಮಾಡಿದ್ದಾರೆ. ಹಾಗಾಗಿ ಈ ಬಾರಿಯ ಸೀಸನ್ನಲ್ಲಿ ನಮಗೆ ಆಲಿಸ್ ಪೇರಿ ಅವರು ನೋಡಲಿಕ್ಕೆ ಸಿಗುವುದಿಲ್ಲ. ಇದು ಅಂತೂ ನಮ್ಮ ತಂಡಕ್ಕೆ ಒಂದು ತುಂಬಾ ದೊಡ್ಡ ಹೊಡೆತ ಅಂತ ಹೇಳಬಹುದು. ಆನಂತರ ನಾವಿಲ್ಲಿ ಈ ಬಾರಿ WPLಗೆ ನಮ್ಮಿಬ್ಬರು ಓಪನರ್ಸ್ಗಳ ಬಗ್ಗೆ ಮಾತಾಡೋದಾದರೆ ಅಲ್ಲಿ ಬಂದ್ಬಿಟ್ಟು ನಮಗೆ ಕ್ಯಾಪ್ಟನ್ ಸ್ಮೃತಿ ಮಂದಾನ ಮತ್ತು ಜಾರ್ಜಿಯಾ ವೋಲ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆ ನಂತರ ನಂಬರ್ 3ಯಲ್ಲಿ ಬಂದ್ಬಿಟ್ಟು ಗೌತಮಿ ನಾಯಕ್ ಅವರು, 4ನೆಯ ಸ್ಥಾನದಲ್ಲಿ ದಯಾಲನ್ ಹೇಮಲತಾ, 5ರಲ್ಲಿ ರಿಚಾ ಘೋಷ್, 6ರಲ್ಲಿ ಆಸ್ಟ್ರೇಲಿಯಾದ ಆಲ್ರೌಂಡರ್ ಗ್ರೇಸ್ ಹ್ಯಾರಿಸ್, ಆಮೇಲೆ 7ರಲ್ಲಿ ನದಾನ್ ದೇ ಕ್ಲರ್ಕ್, 8ರಲ್ಲಿ ರಾಧಾ ಯಾದವ್, 9ನೇ ಸ್ಥಾನದಲ್ಲಿ ಶ್ರೀಯಂಕಾ ಪಾಟೀಲ್, 10ರಲ್ಲಿ ಪೂಜಾ ವಾಸ್ತ್ರೇಕರ್ ಮತ್ತು ಕೊನೆಗೆ 11ನೆಯ ಸ್ಥಾನದಲ್ಲಿ ಅರುಂಧತಿ ರೆಡ್ಡಿಯವರು ನೋಡಲಿಕ್ಕೆ ಸಿಗುತ್ತಾರೆ. ಇದುವಾಗಲಿದೆ ನಮ್ಮ ಈ ಪಂದ್ಯಕ್ಕೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ಮತ್ತೆ ನಾನು ಇವತ್ತಿನ ಈ ಪಂದ್ಯಕ್ಕೆ ಪ್ರೆಡಿಕ್ಷನ್ ಅನ್ನು ಹೇಳೋದಾದ್ರೆ ನನ್ನ ಪ್ರಕಾರ ಅಂತೂ ಖಂಡಿತವಾಗಿ ಇವತ್ತಿನ ಪಂದ್ಯವನ್ನು ನಮ್ಮ RCBಯೇ ಗೆಲ್ಲುತ್ತೆ. ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು? ನಿಮ್ಮ ಪ್ರಕಾರ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ಲಬಹುದು? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.